ನಮಸ್ಕಾರ, ನಾನು ರಾಕೇಶ್ ಆರುಂಡಿ. ಈ ವಿಡಿಯೋನ ನೋಡಿದಾಗ ನಿಮಗೆ ಒಂದಂತೂ ಸ್ಪಷ್ಟವಾಗಿ ಏನು ಕಾಣ್ತಾ ಇಲ್ಲ. ಬಟ್ ಏನಿದು ಕತೆ, ಏನು ವಿಚಾರ, ಯಾಕೆ ಹರ್ಷಿಕಾ ಪೂಣಚ್ಚ ಮತ್ತು ಭುವನ್ ಪೊನ್ನಣ್ಣ ಅವರ ಮೇಲೆ ಹಲ್ಲೆ ನಡೆದಿದೆ ಅನ್ನೋ ಎಲ್ಲ ಕನ್ಫ್ಯೂಷನ್ಸ್ಗಳು ನಿಮಗೆ ಇದ್ದೇ ಇರುತ್ತೆ. ಬಟ್ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸದ್ಯ ಹರ್ಷಿಕಾ ಪೂಣಚ್ಚ ಕಳೆದ 2 ದಿನಗಳ ಹಿಂದೆ ನಡೆದಂಥ ಘಟನೆ ಇದು. ನಿಮಗೆಲ್ಲ ಗೊತ್ತಿದೆ, ಹರ್ಷಿಕಾ ಪೂಣಚ್ಚ ಮತ್ತು ಭುವನ್ ಪೊನ್ನಣ್ಣ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂಡವರು. ಹೆಚ್ಚಾಗಿ ಹರ್ಷಿಕಾ ಪೂಣಚ್ಚ ಕೊಡಗಿನ ಕುವರಿ, ಇಬ್ಬರೂ ಕೂಡ ಕೊಡಗಿನವರೇ ಮೂಲತಃ. ಜೊತೆಗೆ ಒಂದು ಸೋಷಿಯಲ್ ವರ್ಕ್ಗಳ ಮುಖಾಂತರ ಕೊರೋನಾ ಟೈಮ್ನಲ್ಲಿ ತಮ್ಮದೇ ಆದಂಥ ಒಂದು ಫೌಂಡೇಶನ್ ಮುಖಾಂತರ ಚಾರಿಟಬಲ್ ಟ್ರಸ್ಟನ್ನು ಮಾಡಿಕೊಂಡು ಒಂದಿಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿ ಗುರುತಿಸ್ಕೊಂಡವರು. ಜೊತೆಗೆ ತಮ್ಮದೇ ಆದಂಥ ಅಭಿಮಾನಿಗಳ ವರ್ಗ ಕೂಡ ಇದೆ. ಬಟ್ ಆದರೆ ನಾವು ಪಾಕಿಸ್ತಾನದಲ್ಲಿದ್ದೇವಾ, ಅಫ್ಘಾನಿಸ್ತಾನದಲ್ಲಿದ್ದೇವಾ, ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಅನ್ನೋ ಕನ್ಫ್ಯೂಷನ್ಸೇ ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಹುಟ್ಟಿದ ಊರು, ನಮ್ಮ ಕನ್ನಡ ನೆಲ, ನಮ್ಮ ಕನ್ನಡ ಮಣ್ಣಲ್ಲಿ ಈ ಥರದ ಅನ್ಯಾಯ ಆಗ್ತಾ ಇದೆ. ನಮ್ಮ ಸ್ವಂತ ನಗರದಲ್ಲೂ ಕೂಡ ನಾವು ಸುರಕ್ಷಿತವಾಗಿ ಇಲ್ಲ. ಬೆಂಗಳೂರಿನಲ್ಲೇ ನಾವು ಹುಟ್ಟು ಬೆಳೆದ್ರೂ ಕೂಡ ನನಗೆ ಈ ಘಟನೆ ತುಂಬ ಮಾನಸಿಕವಾಗಿ ಆಘಾತ ಉಂಟು ಮಾಡಿದೆ, ತುಂಬ ನೋವು ಉಂಟು ಮಾಡಿದೆ ಅಂತ ಹೇಳಿ ಒಂದು ಚಿಕ್ಕ ತುಣುಕನ್ನು ಹಾಕಿ, ಜೊತೆಗೆ ಇದೇ ತಮ್ಮ ಪತಿಯಾಗಿರ್ತಕ್ಕಂಥ ಭುವನ್ ಪೊನ್ನಣ್ಣ ಅವರ ಮೇಲೆ ನಡೆದ ಹಲ್ಲೆಯ ಕೆಲವು ಚಿತ್ರಗಳನ್ನು ಹಾಕೋದ್ರ ಮುಖಾಂತರ ಒಂದು ಸುದೀರ್ಘ ಬರವಣಿಗೆಯನ್ನು ಬರೆದುಕೊಂಡಿದ್ದಾರೆ. ಬಟ್ ಆದರೆ ಈ ಕಥೆಯನ್ನು ಕೇಳಿದಾಗ ನಾನು ಯಾಕೆ ನಡೆದ ಘಟನೆ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿಚಾರ ಮಾಡ್ತೀನಿ. ಆದರೆ ನಮಗೂ ಕೂಡ ಒಂದು ಪ್ರಶ್ನೆ ಹೇಳುತ್ತೆ, ನಾವು ಬೆಂಗಳೂರಿನಲ್ಲಿ ಬಹಳಷ್ಟು ಕನ್ನಡಿಗರು ಈ ರೀತಿಯಾದಂಥ ಆಘಾತಗಳಿಂದ, ಈ ರೀತಿಯಾದಂಥ ದುರಂತಗಳಿಂದ, ಈ ರೀತಿಯಾದಂಥ ಅವಮಾನಗಳಿಂದ ಬದುಕ್ತಾ ಇರೋದು ವಿಪರ್ಯಾಸ. ಯಾಕೆ ಪರಭಾಷೆಯವರು ಅಥವಾ ಬೇರೆ ನಾಡಿನಿಂದ ಬಂದವರು ಅಥವಾ ಬೇರೆ ದೇಶಗಳಿಂದ ಬಂದು ನೆಲೆಸಿರೋರು ಇಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದಿದೆಯಲ್ಲ, ಅದನ್ನು ನೋಡಿಕೊಂಡು ಇಲ್ಲಿನ ಪೊಲೀಸ್ ಇಲಾಖೆಯವರೇ ಅಥವಾ ಇಲ್ಲಿನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ವ್ಯಕ್ತಿಗಳೇ ಮೌನ ತಾಳಿರ್ತಕ್ಕಂಥದ್ದನ್ನು ನೋಡಿದಾಗ ಬಹಳಷ್ಟು ಕೋಪ ಬರುತ್ತೆ. ನಮ್ಮ ಮೇಲೆ ನಮಗೆ ನಾವು ಯಾವ ನೆಲದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಹರ್ಷಿಕಾ ಪೂಣಚ್ಚ ಅವರು ಬರೆದುಕೊಂಡಿರೋದು ತಮ್ಮ FB ಖಾತೆಯಲ್ಲಿ, ಗೆಳೆಯರೇ ನಾವು ಬೆಂಗಳೂರಿನಲ್ಲಿದ್ದೀವ, ಇದು ಸುರಕ್ಷಿತವಾ ಅಂತ. ಬಟ್ ಆಗಿದ್ದಾದರೂ ಏನು, ಘಟನೆಯ ಬಗ್ಗೆ ನಿಮಗೆ ಸಂಕ್ಷಿಪ್ತ ವರದಿಯನ್ನು ಕೊಡಲೇಬೇಕು. ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಹರ್ಷಿಕಾ ಪೂಣಚ್ಚ ಮತ್ತು ಭುವನ್ ಪೊನ್ನಣ್ಣ ಅವರಿಗೆ ಆದಂಥ ಒಂದು ಭಯಾನಕ ಅನುಭವ ಇದು. ಸ್ನೇಹಿತರು ಮತ್ತು ಫ್ಯಾಮಿಲಿ ಜೊತೆಗೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದ ನಂತರ ಇದನ್ನು ಇಲ್ಲಿಗೆ ಬಿಟ್ಟುಬಿಡಬೇಡಿ, ಇದನ್ನು ಯಾವುದಾದ್ರೂ ಪೋಸ್ಟ್ ಮಾಡೋದ್ರ ಮುಖಾಂತರ ಅಥವಾ ಕಂಪ್ಲೇಂಟ್ ಕೊಡೋದ್ರ ಮುಖಾಂತರ ಇದನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳಿರೋದಕ್ಕೆ ಅವರು ಇದನ್ನು ತುಂಬ ಕಾಡಿದೆ, ಅವರಿಗೆ ತುಂಬ ಮನಸ್ಸಿಗೆ ನೋವು ಮಾಡಿದೆ. ಮನೇಲಿ ಕೂತ್ಕೊಂಡ್ರೂ ಕೂಡ ಈ ಘಟನೆಯಿಂದ ಅವರು ಒಂದು ಸ್ವಲ್ಪ ಮಾನಸಿಕ ಆಘಾತಕ್ಕೂ ಕೂಡ ಒಳಗಾಗಿದ್ದಾರೆ. ಹಾಗಾಗಿಯೇ ಈ ಕಥೆಯನ್ನು ಅವರು ಬಿಚ್ಚಿಟ್ಟಿರೋದು. ಘಟನೆ ನಡೆದಿದ್ದೇನು, ಎಲ್ಲಿ ಅಂತ. 1-2 ದಿನಗಳ ಹಿಂದೆ ಫ್ರೇಜರ್ ಟೌನ್ ಸಮೀಪ ಇರೋ ಪುಲಕೇಶಿ ನಗರದ ಮಸೀದಿ ರಸ್ತೆಯಲ್ಲಿರುವ ಕರಾಮ ಎಂಬ ರೆಸ್ಟೋರೆಂಟ್ನಲ್ಲಿ ನಡೆದಿರೋ ಘಟನೆ. ಅದೇ ರೆಸ್ಟೋರೆಂಟ್ಗೆ ಭುವನ್ ಪೊನ್ನಣ್ಣ, ಹರ್ಷಿಕಾ ಪೂಣಚ್ಚ ಮತ್ತು ಅವರ ಫ್ಯಾಮಿಲಿಯವರು ಊಟಕ್ಕೆ ಅಂತ ತೆರಳಿದ್ದಾರೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಕಾರ್ಗಳಲ್ಲಿ ಆಗಿರ್ತಕ್ಕಂಥ ಕಿರಿಕು ಘಟನೆ ನಡೆದಂಥ ನಂತರ ಆಗಿರ್ತಕ್ಕಂಥ ಹಲ್ಲೆ ಅದು. ಇಡೀ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದೆ. ಊಟ ಮಾಡಿಕೊಂಡು ಭೋಜನ ಮುಗಿಸಿದ ನಂತರ ಅದೇ ವ್ಯಾಲೆಟ್ ಪಾರ್ಕ್ನಿಂದ ಸ್ವಲ್ಪ ವಾಹನವನ್ನು ಹೊರ ತೆಗಿಲಿಕ್ಕೆ ಅಂತ ಹೋಗ್ತಾರೆ. ಆಗ ಇಬ್ಬರು ವ್ಯಕ್ತಿಗಳು ಡ್ರೈವರ್ ಸೀಟ್ ಕಿಟಕಿಯ ಬಳಿ ಇದ್ದಕ್ಕಿದ್ದಂತೆ ಕಾಣಿಸ್ಕೊಂಡು, ನಿಮ್ಮ ವಾಹನ ತುಂಬ ದೊಡ್ಡದಾಗಿದೆ, ಇದ್ದಕ್ಕಿದ್ದಂತೆ ನೀವು ಮೂವ್ ಮಾಡಬೇಡಿ, ಅದು ಮೂವ್ ಮಾಡಿದ್ರೆ ನಮ್ಮ ಗಾಡಿಗೆ ಟಚ್ ಆಗುತ್ತೆ, ನಮ್ಮನ್ನು ಕೂಡ ಟಚ್ ಮಾಡುತ್ತೆ ಅಂತ ವಾದಿಸಿದ್ದಾರೆ. ಅಂದರೆ ಗಾಡಿ ಮೂವ್ ಆದ ತಕ್ಷಣ ನಮಗೂ ಕೂಡ ಟಚ್ ಆಗ್ಬೋದು ಅಂತ ವಾದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಭುವನ್ ಪೊನ್ನಣ್ಣ ಅವರು ಫ್ಯಾಮಿಲಿಯವರು ಇದ್ದಿದ್ದರಿಂದ ಅವ್ರು ಮಾಡ್ತಾ ಇರ್ತಕ್ಕಂಥ ಕಿರಿಕಲಿಂದ ಜಾಸ್ತಿ ಅದು ರಿಯಾಕ್ಟ್ ಮಾಡಲಿಕ್ಕೆ ಹೋಗಿಲ್ಲ. ಹೆಣ್ಮಕ್ಳಿದ್ದಾಗ ಅದು ತುಂಬ ದೊಡ್ಡದಾಗ ಆದರೆ ಅದು ಸರಿ ಅನಿಸಲ್ಲ, ಮುಜುಗರ ಅನಿಸುತ್ತೆ. ಸೊ ಹಾಗಾಗಿ ಇನ್ನೂ ವಾಹನ ಮೂವ್ ಮಾಡಿಲ್ಲ, ಪ್ಲೀಸ್ ಸೈಲೆಂಟ್ ಆಗಿರಿ, ಏನು ತೊಂದರೆ ಇಲ್ಲ, ನೀವು ಸೈಡ್ ಬಿಡಿ ಅಂತ ಮೌನವಾಗಿ ತುಂಬ ಅಮಾಯಕರ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದಿಷ್ಟು ಅಲ್ಲಿ ನಡೆದ ಘಟನೆ. ನಾವೇನೋ ವಾಹನವನ್ನು ಸ್ವಲ್ಪ ಮುಂದಕ್ಕೆ ಸರಿಸಿದ್ವು, ಅಷ್ಟರೊಳಗೆ ಆ ಇಬ್ಬರು ವ್ಯಕ್ತಿಗಳು ಬೇರೆ ಭಾಷೆಯಲ್ಲಿ ಇವ್ರನ್ನ ತುಂಬ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆದರೆ ಅವರು ಪದಗಳನ್ನು ಬಳಕೆ ಮಾಡಿರೋದಿದೆಯಲ್ಲ, ನಿಮ್ಮ ಲೋಕಲ್ ಕನ್ನಡಿಗರಿಗೆ ನಾವು ಪಾಠ ಕಲಿಸ್ಬೇಕು ಅಂತ. ಯಾರೇ ಆಗಿರಲಿ, ಬೇರೆ ರಾಜ್ಯಗಳಿಂದ ಬಂದವರು ಆ ಪದ ಬಳಕೆ ಇದೆಯಲ್ಲ, ನಮ್ಮ ನೆಲದ ನೀರನ್ನು ಕುಡಿದು ನಮ್ಮ ನೆಲದ ಅನ್ನವನ್ನು ತಿಂದು ಇಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡು ಈ ರೀತಿಯಾಗಿ ಏಕಾಏಕಿ ನಿಮ್ಮ ಲೋಕಲ್ ಕನ್ನಡಿಗರಿಗೆ ಪಾಠ ಕಲಿಸ್ಬೇಕು ಅಂತ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ನಮ್ಮ ಸ್ವಾಭಿಮಾನವನ್ನು ಈಗಲೂ ಕೂಡ ಕೇಳಿಸ್ತಕ್ಕಂಥ ವಿಚಾರ. ಅದಾಯಿತು, ನಿಮ್ಮ ಲೋಕಲ್ ಕನ್ನಡಿಗರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಅವರ ಪತಿಯ ಮೇಲೆ, ಭುವನ್ ಪೊನ್ನಣ್ಣ ಮೇಲೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಾದ ನಂತರ ಇವರ ಪತಿಯವರು ತುಂಬ ಸೌಮ್ಯ ಸ್ವಭಾವದವರು ಅಂತ ಇವರು ಹೇಳ್ಕೊಂಡಿರೋದ್ರಿಂದ ತುಂಬ ಸೌಮ್ಯ ಸ್ವಭಾವದಿಂದನೇ ರಿಯಾಕ್ಟ್ ಮಾಡಿದಾರಂತೆ, ತುಂಬ ತಾಳ್ಮೆಯಿಂದ ಇದ್ದರಂತೆ, ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಲಿಲ್ಲಂತೆ. ಈ ಘಟನೆ ಎಲ್ಲ ತುಂಬ ಆಶ್ಚರ್ಯ ಉಂಟು ಮಾಡ್ತಂತೆ. ಹೆಚ್ಚಾಗಿ ಹರ್ಷಿಕಾ ಪೂಣಚ್ಚ ಹೇಳುವಾಗೆ ಭುವನ್ ಪೊನ್ನಣ್ಣ ತುಂಬ ಸಿಟ್ಟಿನ ಸ್ವಭಾವದವರು, ಬಟ್ ಆದರೆ ಅವತ್ತು ಯಾಕೋ ಸೈಲೆಂಟಿಗೂ ಕೂಡ ಇದ್ರು ರಿಯಾಕ್ಟ್ ಮಾಡಲಿಲ್ಲ ಅಂತ.
2-3 ನಿಮಿಷ ಆಗಿತ್ತು. ಅದಾದ ಮೇಲೆ ಆ ಗ್ಯಾಂಗ್ನ 20-30 ಸದಸ್ಯರು ಒಂದು ದೊಡ್ಡ ಗ್ಯಾಂಗೇ ಬಂದುಬಿಡ್ತಂತ ಅಲ್ಲಿ. ಅವರ ಇಬ್ಬರು ಜನರು ಅವ್ರ ಗಂಡನ ಕೊಳ್ಳಲ್ಲಿದ್ದಂತಹ ಭುವನ್ ಪೊನ್ನಣ್ಣ ಕೊಳ್ಳಲ್ಲಿದ್ದಂತಹ ಚಿನ್ನದ ಸರವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ನಂತರ ಅದನ್ನು ಬಹಳ ಕೌಶಲ್ಯದಿಂದ ಅವ್ರ ಕಡೆ ಎಳಿಲಿಕ್ಕೂ ಕೂಡ ಸ್ಟಾರ್ಟ್ ಮಾಡೋರಂತೆ. ಅದಾದ ನಂತರ ಕಾರ್ ಒಳಗೆ ಒಂದಿಷ್ಟು ಗಲಾಟೆಗಳು ಜೋರಾಗಿದೆ. ಇಡೀ ತಂಡ ಆ ಚಿನ್ನದ ಸರ ಇತರ ಬೆಲೆ ಬಾಳೋ ವಸ್ತು ಕೈಗೆ ಸಿಗದಂತೆ ರೊಚ್ಚಿಗೆದ್ದು ವಾಹನಕ್ಕೆಲ್ಲ ಹಾನಿ ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ದೈಹಿಕವಾಗಿ ಹಿಂಸೆಯನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಇವ್ರಿಗೂ ಕೂಡ ಫ್ಯಾಮಿಲಿಯವ್ರಿಗೂ ತುಂಬ ಗಾಬರಿ ಆಗಿದೆ. ಯಾರು ಕೂಡ ರಿಯಾಕ್ಟ್ ಮಾಡದೆ ಮೌನವಾಗಿ ಮಾತನಾಡ್ತಿದ್ದಾರೆ. ಆ ವಿಡಿಯೋದಲ್ಲಿ ನೀವು ರಿಯಾಕ್ಟ್ ಮಾಡಿದ್ರು. ಜೊತೆಗೆ ಹಲ್ಲೆ ಮಾಡಿದಂಥ ವ್ಯಕ್ತಿಗಳ ಫೋಟೋಗಳನ್ನು ಆಗಲಿಂದ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಜೊತೆಗೆ ಅದಾದ ನಂತರ ನಾವು ಕನ್ನಡದಲ್ಲಿ ಮಾತನಾಡ್ತಾ ಇರೋದೇ ಅವರಿಗೆ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಅಂತಲೂ ಅವ್ರು ಹೇಳಿದ್ದಾರೆ. ಯಾಕೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕನ್ನಡದ ಮಾತನಾಡುವವರನ್ನು ಎಷ್ಟು ತುಚ್ಛವಾಗಿ ಪರಭಾಷಿಗರು ಕಾಣ್ತಾರೆ ಅನ್ನೋದಿದೆಯಲ್ಲ, ಅದು ಈ ಘಟನೆಯಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಬೇಕಾದ ಭಾಷೆಗಳಲ್ಲಿ ಅವ್ರಿಗೆ ಬೇಕಾದ ಭಾಷೆಗಳಲ್ಲಿ ಮಾತನಾಡ್ತಾ ಲೋಕಲ್ ಕನ್ನಡ ವಾಲಾ ಹೇ, ಫಸ್ಟು ನೀನು ಮಾತನಾಡೋದನ್ನು ನಿಲ್ಲಿಸು ಅಂತ ಹೇಳಿ ಅವ್ರ ಗಂಡನಿಗೆ ಬಾಯಿ ಮುಚ್ಚಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಭುವನ್ ಪೊನ್ನಣ್ಣವನ್ನು. ಜೊತೆಗೆ ಕನ್ನಡದ ಸ್ಟೈಲನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೆಚ್ಚಿನವರು ಅವರು ಉರ್ದು ಮತ್ತು ಇಂಗ್ಲೀಷ್ ಮತ್ತು ಯಾವುದೋ ಹರಕು ಮುರುಕು ಭಾಷೆಯಲ್ಲಿ ಮಾತನಾಡ್ತಾ ಇದ್ರಂತೆ. ಅವರು ಕರ್ನಾಟಕದವ್ರು ಅಲ್ವೇ ಅಲ್ಲ ಅಂತ ಸಡನ್ನಾಗಿ ಅವ್ರು ಇನ್ಸ್ಪೆಕ್ಟ್ರ್ ಕಾಲ್ ಮಾಡಿದಾಗ ತುರ್ತು ಕರೆ ಮಾಡಿದಾಗ ಅವ್ರು ಬಂದಿದ್ದಾರೆ. ಬಟ್ ಅವಾಗ ಒಂದಿಷ್ಟು ಜನ ಫ್ರೆಂಡ್ಸ್ಗಳೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಿದ್ದ ಗ್ಯಾಂಗ್ನವ್ರು ಏನಿದ್ದಾರೆ ಹೊಡಿಲಿಕ್ಕೆ ಬಂದವರು ಅವರೆಲ್ಲ ಚೆದರಿದ್ದಾರೆ, ಆ ಕಡೆ ಈ ಕಡೆ ಹೋಗಿದ್ದಾರೆ. ಗಸ್ತು ಪೊಲೀಸ್ ವಾಹನ ಕಂಡ ತಕ್ಷಣ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗಿದೆ ಅಲ್ಲಿ ಘಟನೆ. ಬಟ್ ASI ಶ್ರೀ ಉಮೇಶ್ ಅವರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಂತೆ. ಇವರು ಮೇಲಧಿಕಾರಿಗಳ ಜೊತೆ ಮಾತನಾಡಬೇಕು ಅಂತ ಇವ್ರಿಗೆ ಹೇಳಿ ಸೈಲೆಂಟ್ ಆಗಿಬಿಟ್ರಂತೆ. ಆ ಕೇಸ್ ಬಗ್ಗೆ ತಿಳಿದುಕೊಳ್ಳೋ ಯಾವ ಸೌಜನ್ಯವೂ ಕೂಡ ಇರಲಿಲ್ಲ. ಏನಾಯಿತು ಎತ್ತ ಯಾರವರು, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ ತೋರಿಸಿ, ವಿಡಿಯೋ ಇದೆಯಾ ಅಂತಲೂ ಕೇಳಲಿಕ್ಕೆ ಹೋಗಿರಲಿಲ್ಲಂತೆ. ಕನ್ನಡದ ಒಬ್ಬ ಜನಪ್ರಿಯ ನಟಿಗೆ ಈ ರೀತಿಯಾಗಿದ್ದು, ಒಬ್ಬ ಜನರಿಗೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈಗ ಆದಾಗ ಇವ್ರು ರಿಯಾಕ್ಟ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಾನೂನಿನ ಕ್ರಮವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಪೊಲೀಸ್ನವ್ರಿಗೆ ಗೊತ್ತಿದ್ದಾಗಲೂ ಕೂಡ ಅವ್ರು ಹೆಚ್ಚಿನದಾಗಿ ರಿಯಾಕ್ಟ್ ಮಾಡಿಲ್ಲ ಅಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು, ಜನಸಾಮಾನ್ಯರು ನಮ್ಮ ಕರ್ನಾಟಕದ ಲೋಕಲ್ಗಳಿಗೆ ಏನಾಗಬೇಕು ಈ ರೀತಿಯ ವ್ಯಕ್ತಿಗಳು ಇರೋದ್ರಿಂದ. ಜೊತೆಗೆ ಈ ಘಟನೆಯ ನಂತರ ತುಂಬ ಮನಸ್ಸಿಗೆ ನೋವಾಗಿದೆ ಹರ್ಷಿಕಾ ಪೊಣಚಗೆ. ಯಾಕೆಂದರೆ ನಾವು ಹುಟ್ಟಿ ಬೆಳೆದ ನಾಡಲ್ಲಿ ಈ ರೀತಿಯ ದೊಡ್ಡ ಅವಮಾನವನ್ನು ನಾವು ಕಾಣ್ತಾ ಇದ್ದೀವಲ್ಲ ಅಂತ. ಅದೇ ಪೊಲೀಸ್ನವರು ಇನ್ನೊಂದಿಷ್ಟು ಅದಕ್ಕೆ ಕಾನೂನಿನ ಕ್ರಮವನ್ನು ತೆಗೆದುಕೊಂಡು ಸರ್ಕಾರದ ಗಮನಕ್ಕೂ ತಂದು ಅಥವಾ ಇನ್ನೊಂದಿಷ್ಟು ಅದಕ್ಕೆ ಪರಿಹಾರವನ್ನು ಕೂಡ ನೆಕ್ಸ್ಟ್ ಹಂತಕ್ಕೆ ಅವ್ರನ್ನ ಆರೋಪಿಗಳನ್ನು ಹಿಡಿಯೋ ವ್ಯವಸ್ಥೆಗಳನ್ನು ಕೂಡ ಮಾಡ್ಬೋದಿತ್ತು. ಬಟ್ ಇದು ಯಾವುದೂ ಆಗಲಿಲ್ಲ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಸರ್ಕಾರಕ್ಕೆ ಗಮನ ತರಲು ಮತ್ತು ಭವಿಷ್ಯದಲ್ಲಿ ಯಾವುದೇ ಮಹಿಳೆ ಈ ರೀತಿಯಾದಂಥ ಅವಮಾನ ಅಗ್ನಿ ಪರೀಕ್ಷೆಗೆ ಕರ್ನಾಟಕದಲ್ಲಿ ಒಳಗಾಗಬಾರ್ದು ಅಂತಲೇ ಈ ರೀತಿಯಾಗಿ ಅವ್ರು ಪೋಸ್ಟ್ ಮುಖಾಂತರ ಬರೆದುಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಬೇರೆ ನೆಲದಿಂದ ಬಂದು ಬೇಕಂತಲೇ ಬೆಂಗಳೂರಿನಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಸೌಮ್ಯ ಸ್ವಭಾವದಿಂದ ಇರತಕ್ಕಂಥ ಕನ್ನಡಿಗರ ಮನಸ್ಸನ್ನು, ಕನ್ನಡದ ನೆಲವನ್ನು ಕಲಕುವ ಕೆಲಸ ಯಾರಿಗೂ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು ಇದೆ ಹರ್ಷಿಕಾ ಪೊಣಚ ಅವರು. ಆರಂಭದಲ್ಲಿ ಹೇಳಿದ್ರು ಅವರು, ನಾವು ಪಾಕಿಸ್ತಾನದಲ್ಲಿದ್ದೀವ ಅಥವಾ ಆಫ್ಘಾನಿಸ್ತಾನದಲ್ಲಿದ್ದೀವ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಈ ಘಟನೆಯನ್ನು ನೋಡಿದಾಗ ಹಾಗನ್ಸುತ್ತೆ. ಬಟ್ ಪ್ರಶ್ನೆ ಮಾಡಬೇಕಾದ ಅಧಿಕಾರಿಗಳು ಪ್ರಶ್ನೆ ಮಾಡದೇ ಇದ್ದಿದ್ದು ಈ ಒಟ್ಟಾರೆ ಈ ಕೇಸ್ನಲ್ಲಿ ತುಂಬ ಮನಸ್ಸಿಗೆ ನೋವು ಮಾಡೋ ವಿಚಾರ. ಎಸ್ಪೆಷಲಿ ಒಬ್ಬ ಕಲಾವಿದರಿಗೆ ಆದಂಥ ದೊಡ್ಡ ಅನ್ಯಾಯ ಅದು. ಯಾರಿಗೇ ಆಗಿರಲಿ, ಕಲಾವಿದರು ಮಾತ್ರವಲ್ಲ ಸಾಮಾನ್ಯ ಜನರಿಗೂ ಈ ರೀತಿ ಆಗಬಾರ್ದು ಅಂತ ಹೇಳಿ ನಾನು ಭಾವಿಸ್ತೀನಿ.